ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಲಕ್ಷ್ಮಣ ಉಗರೇಶ್. ಬೌದ್ಧ ಧರ್ಮಗುರು ದಲೈ ಲಾಮಾ ಹತ್ಯೆ ಸ್ಕೆಚ್ ಸಂಬಂಧಪಟ್ಟಂತ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮಹತ್ವದ ಬೆಳವಣಿಗೆ ನಡೆದು ಹೋಗಿದೆ. ಈಗ ನೋಡ್ತಾ ಇದ್ದೀರಿ, ಇದು ನ್ಯೂಸ್ 18 ಕನ್ನಡ ಸೂಪರ್ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ನ್ಯೂಸ್. ದಲೈ ಲಾಮಾ ಹತ್ಯೆ ಸ್ಕೆಚ್ ಕೇಸಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. NIA ಅಧಿಕಾರಿಗಳಿಂದ ಮಹತ್ವದ ಹೆಜ್ಜೆ ಇಟ್ಟಿರ್ತಕ್ಕಂಥ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. NIA ಇಂದ ಇವರು JMB ಉಗ್ರರ ಬಂಧನ ಆಗಿದೆ. ದಲೈ ಲಾಮಾ ಹತ್ಯೆ ಸ್ಕೆಚ್ ಅಲ್ಲಿ ಸ್ಫೋಟಕ ಒಂದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಬೆಂಗಳೂರು ಸುತ್ತಮುತ್ತ ಬಾಂಬ್ ಸಾಮಗ್ರಿ ಖರೀದಿಸಿದ್ರು ಉಗ್ರರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಚಿನ್ನಾಭರಣ ದರೋಡೆ ಮಾಡಿ ಮಾರಾಟ ಮಾಡ್ತಾ ಇದ್ರು ಉಗ್ರರು. ಇವರ ಕಾರ್ಯ ಚಟುವಟಿಕೆಯ ಮೋಡಸ್ ಆಫ್ ಆಪರೇಟರಿ ಡಿಫರೆಂಟ್ ಆಗಿತ್ತು. ಚಿನ್ನಾಭರಣ ಮಾಡಿದ ಹಣದಿಂದ ಮಾರಿದ ಹಣದಿಂದ ಹತ್ಯೆಗೆ ಬೇಕಾದ ಸಾಮಗ್ರಿಯನ್ನು ಕೂಡ ಖರೀದಿ ಮಾಡ್ತಿದ್ರು. ಬೆಂಗಳೂರು ಬಾಂಬ್ ಮೇಕಿಂಗ್ ಒಂದು ದೊಡ್ಡ ಗ್ಯಾಂಗೇ ಇತ್ತು. 8 ರಿಂದ 11 ಮಂದಿ ಉಗ್ರರ ಗ್ಯಾಂಗ್ನಿಂದ ಒಂಟಿ ಮನೆಗಳು ದರೋಡೆ ಮಾಡ್ತಾ ಇದ್ರು. ಅತ್ತಿಬೆಲೆ, KR ಪುರಂ ಸೇರಿದಂತೆ 6 ಕಡೆ ದರೋಡೆ ಮಾಡಿರ್ತಕ್ಕಂಥ ಪ್ರಕರಣ ಕೂಡ ಇದಾವೆ. ಹಾಗಾಗಿ ಇದು NIA ಹೊಸ ಒಂದು ಸ್ಫೋಟಕ ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. NIA ತನಿಖೆಯಿಂದ ಸಾಕಷ್ಟು ಮಾಹಿತಿ ಈಗ ಹೊರಗೆ ಬರ್ತಾ ಇದೆ. ನ್ಯೂಸ್ 18 ಕನ್ನಡದ ಬಳಿ ಇದೆ ಸ್ಫೋಟಕ ಮಾಹಿತಿ. ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಲೈ ಲಾಮಾ ಹತ್ಯೆಗೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್. ದರೋಡೆ ಮಾಡಿ ಚಿನ್ನ ಮಾರಿ ಹಣ ಗಳಿಸ್ತಾ ಇದ್ರು ಈ ಉಗ್ರರು. ಇವ್ರದ್ದು ಕಾರ್ಯ ತಂತ್ರವೇ ಬಹಳ ಭಿನ್ನವಾಗಿತ್ತು. NIA ತನಿಖೆಯಿಂದ ಸಾಕಷ್ಟು ಮಾಹಿತಿ ಈಗ ಬಹಿರಂಗ ಆಗ್ತಾ ಇದೆ. ಅತ್ತಿಬೆಲೆ, KR ಪುರ ಸೇರಿದಂತೆ 6 ಕಡೆ ಇವರು ದರೋಡೆಯನ್ನು ಕೂಡ ಮಾಡಿದ್ರು. ದರೋಡೆ ಮಾಡಿದ ಚಿನ್ನಾಭರಣ ಮಾರಿ ಹಣವನ್ನು ಸಂಗ್ರಹಿಸ್ತಾ ಇದ್ರು ಈ ಉಗ್ರರು. ಹಾಗಾದ್ರೆ ದಲೈ ಲಾಮಾ ಉಗ್ರರ ಟಾರ್ಗೆಟ್ ಆಗಿದ್ದು ಹೇಗೆ? ರಾಜ್ಯದಲ್ಲಿ ಇಂಥದ್ದೊಂದು ಸ್ಕೆಚ್ ನಡೆಸಿದ್ದ ಉಗ್ರರು ಯಾವ ರೀತಿ ತಂತ್ರ ರೂಪಿಸಿದ್ರು? ರಾಜ್ಯದ ಪೊಲೀಸರ ಬಗ್ಗೆ ಕೇಂದ್ರದ ಗೃಹ ಇಲಾಖೆ ಏನು ಹೇಳ್ತು? ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಶಾಂತಿ ಪ್ರಿಯರ ನಾಡು ಕರ್ನಾಟಕ ಉಗ್ರರ ಸ್ವರ್ಗವಾಗ್ತಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಉಗ್ರರ ಉಪಟಳ ಹೆಚ್ಚಾಗ್ತಿದೆ. ಇಂತಹ ಸ್ಫೋಟಕ ಸುದ್ದಿ NIA ವರದಿಯಿಂದ ಬಹಿರಂಗಗೊಂಡಿದೆ. NIA ವರದಿ ಹೊರಬೀಳ್ತಿದ್ದಂತೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿಗೆ ಕ್ಲಾಸ್ ತಗೊಂಡಿದ್ದಾರೆ. ಇದಕ್ಕೆ ಕಾರಣ ಬೌದ್ಧ ಧರ್ಮಗುರು ದಲೈ ಲಾಮಾ. ಹೌದು, ಇದೇ ಆಗಸ್ಟ್ 7ರಂದು ರಾಮನಗರ ಮತ್ತು ಬೆಂಗಳೂರಿನಲ್ಲಿ 2 ಉಗ್ರರನ್ನ NIA ಬಂಧಿಸಿತ್ತು. ಇವರನ್ನ ವಿಚಾರಣೆ ನಡೆಸಿದಾಗ ಅವರು ಕೊಟ್ಟ ಹೇಳಿಕೆ ಕೇಳಿ NIA ತಂಡವೇ ಬೆಚ್ಚಿ ಬಿದ್ದಿತ್ತು. ಅದೇ ವಿಶ್ವ ಶಾಂತಿ ಪ್ರಿಯ ದಲೈ ಲಾಮಾರ ಹತ್ಯೆಗೆ ಸಂಚು ರೂಪಿಸಿದ್ದೋ ಅನ್ನೋ ಹೇಳಿಕೆ. ಕೇಂದ್ರ ಗೃಹ ಸಚಿವರು ಅಷ್ಟಕ್ಕೂ ತರಾಟೆ ತೆಗೆದುಕೊಂಡಿದ್ದಕ್ಕೆ ಹಲವು ಸಾಕ್ಷಿಗಳಿವೆ. ಅದೇನೆಂದ್ರೆ, ಸೆಪ್ಟೆಂಬರ್ 16 ಬೆಂಗಳೂರಿಗೆ ಬಂದಿದ್ರು ಕೇಂದ್ರ ಗುಪ್ತಚರ ಇಲಾಖೆ ಮುಖ್ಯಸ್ಥ. ಖುದ್ದು ಪರಮೇಶ್ವರ್ ಕಚೇರಿಗೆ ಬಂದು ಮಾಹಿತಿ ಕೊಟ್ಟಿದ್ರು ರಾಜೀವ್ ಜೈನ್. ಸೆಪ್ಟೆಂಬರ್ 18ಕ್ಕೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕೂಡ ಬೆಂಗಳೂರಿಗೆ ಬಂದಿದ್ರು. ವಿಧಾನಸೌಧದಲ್ಲೇ ದಕ್ಷಿಣ ರಾಜ್ಯಗಳ CSಗಳ ಸಭೆ ಕೂಡ ನಡೆಸಿದ್ರು. ಅದೇ ದಿನ DGP ನೀಲಮಣಿ ರಾಜು ಪರಮೇಶ್ವರ್ಗೂ ಮಾಹಿತಿ ಕೊಟ್ಟು ಕ್ಲಾಸ್ ತಗೊಂಡಿದ್ರು. ಬೆಂಗಳೂರಲ್ಲಿ ಉಗ್ರರ ಅಟ್ಟಹಾಸವಿದ್ರು ಇಷ್ಟೊಂದು ಅಸಡ್ಡೆ ಯಾಕೆ? ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ಕೇಂದ್ರದ ವಾರ್ನಿಂಗ್ ಬೆನ್ನಲ್ಲೇ ಸೆಪ್ಟೆಂಬರ್ 28ಕ್ಕೆ DGಗಳ ಮಹತ್ವದ ಸಭೆ ಕೂಡ ನಡೀತು. ಆಂಧ್ರ, ಕೇರಳ, ತಮಿಳುನಾಡು DGPಗಳ ಜೊತೆ ಮೀಟಿಂಗ್ ಕೂಡ ನಡೀತು. ಅಷ್ಟಕ್ಕೂ ದಲೈ ಲಾಮಾ ಟಾರ್ಗೆಟ್ ಆಗಿದ್ಯಾಕೆ? ಬೌದ್ಧ ಧರ್ಮೀಯರು ಮುಸ್ಲಿಂ ವಿರೋಧಿ ಎಂಬ ಭಾವನೆ ಇದೆ. ಮಯನ್ಮಾರ್ನಲ್ಲಿ ರೋಹಿಂಗ್ಯಾ ಮುಸ್ಲಿಮರ ಮೇಲೆ ದಾಳಿ ನಡೆದಿದ್ದಕ್ಕೆ ಮುಸ್ಲಿಮರಿಗೆ ನೋವಾಗಿದೆ. ಇದಕ್ಕೆ ಬೌದ್ಧರೇ ಕಾರಣ ಎಂಬ ಭಾವನೆ ಇದೆ. ಇದೇ ಸೇಡಿನಲ್ಲಿ ದಲೈ ಲಾಮಾಗೆ ಸ್ಕೆಚ್ ಹಾಕಿದ್ರು ಉಗ್ರರು. ಲಾಮಾ ಮುಂದೆಯೇ ರಕ್ತ ದೋಕುಳಿಗೂ ಉಗ್ರರು ತಯಾರಿ ನಡೆಸಿದ್ರು. ಹಾಗಿದ್ರೆ ದಲೈ ಲಾಮಾ ಹತ್ಯೆಗೆ ಸ್ಕೆಚ್ ಹಾಕಿದ್ಯಾರು? ಬಾಂಗ್ಲಾ ಮೂಲದ ಜಮಾತ್ ಉಲ್ ಮುಜಾಹಿದ್ದೀನ್ ಸಂಘಟನೆ. 1998ರಲ್ಲಿ ಅಬ್ದುಲ್ ರೆಹಮಾನ್ ಎಂಬಾತ ಕಟ್ಟಿದ JMB ಸಂಘಟನೆ ಇದು. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಸದಸ್ಯರಿರುವ ಉಗ್ರ ಸಂಘಟನೆ. 2001ರಿಂದ ದುಬೈ, ಕುವೈತ್, ಪಾಕಿಸ್ತಾನ, ಸೌದಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಲಿಬಿಯಾ ದೇಶಗಳಿಂದ JMB ಉಗ್ರ ಸಂಘಟನೆಗೆ ಆರ್ಥಿಕ ನೆರವು ಹರಿದು ಬರ್ತಿದೆ. ಬಾಂಬ್ ದಾಳಿ ನಡೆಸೋದು, ನ್ಯಾಯಾಧೀಶರುಗಳ ಕೊಲೆಯಲ್ಲಿ ಕುಖ್ಯಾತಿ ಪಡೆದಿರೋ ಸಂಘಟನೆ ಇದು. ಈಗಾಗಲೇ ಸಂಘಟನೆ ನಾಯಕ ಅಬ್ದುಲ್ ರೆಹಮಾನ್ ಸೇರಿ 4ರನ್ನ ಬಂಧಿಸಲಾಗಿದೆ. ಹಾಗಿದ್ರೆ ಉಗ್ರ ಸಂಘಟನೆಗಳ ತಾಣವಾಗಿದ್ಯಾ ಬೆಂಗಳೂರು? ಹೌದು ಅನ್ಸುತ್ತೆ. ಯಾಕಂದ್ರೆ
ಚರ್ಚ್ ಸ್ಟ್ರೀಟ್ ಸ್ಫೋಟದ ರೂವಾರಿ ಅರೆಸ್ಟ್ ಆಗಿದ್ದು ಬೆಂಗಳೂರಲ್ಲೇ. 2015ರಲ್ಲಿ ಐಸಿಸ್ ಸಂಘಟನೆಯ ಟ್ವಿಟ್ಟರ್ ಅಪ್ಡೇಟ್ ಆಗಿದ್ದು ಇಲ್ಲೇ. ಇದೇ ಕೇಸ್ಗಳಲ್ಲಿ ಬಿಟಿಎಂ ಲೇಔಟ್ನಲ್ಲಿ ಮೆಹದಿ ಬಿಸ್ವಾಸ್ ಅರೆಸ್ಟ್ ಆಗಿದ್ದ. ಜೆಎಂಬಿ ಸಂಘಟನೆಯ 2 ಉಗ್ರರು ಕಂಟೋನ್ಮೆಂಟ್ನಲ್ಲಿ ಅರೆಸ್ಟ್ ಆಗಿದ್ರು. ತುಮಕೂರಿನಲ್ಲಿ ಐಸಿಸ್ ಉಗ್ರ ಸಂಘಟನೆಯ ಶಂಕೆ ಮೇಲೆ ಓರ್ವನ ಬಂಧನ ಆಗಿತ್ತು. ಉಗ್ರನ ಬಂಧನದ ಬೆನ್ನಲ್ಲೇ ಮೈಸೂರು ಕೋರ್ಟ್ ಬಳಿ ಬ್ಲಾಸ್ಟ್ ನಡೆದಿತ್ತು. ಇತ್ತೀಚೆಗೆ ರಾಮನಗರದಲ್ಲಿ 2 ಉಗ್ರರ ಬಂಧನವಾಗಿದೆ. ಒಟ್ಟು 16 ಜನರ ಮೇಲೆ ಇಂಟರ್ಪೋಲ್ ರೆಡ್ ಕಾರ್ನರ್ ನೋಟಿಸ್ ಇದೆ. ಇಷ್ಟಾದ್ರೂ ರಾಜ್ಯ ಗುಪ್ತಚರ ಇಲಾಖೆ ಅಲರ್ಟ್ ಆಗಿಲ್ಲ ಅಂತ ಬಿಜೆಪಿ ಆರೋಪ ಮಾಡ್ತಿದ್ರೆ, ಪರಮೇಶ್ವರ್ ಮಾತ್ರ ಗುಪ್ತಚರ ಇಲಾಖೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅವರ ಅನೇಕ ವಿಚಾರಗಳು ನಮಗೆ ಎನ್ಐಎನ್ ಅವರು ಹೇಳೋದೇ ಇಲ್ಲ. ಅವರೇ ಬಂದು ಅವರೇ ಇಂಥ ಸಂದರ್ಭದಲ್ಲಿ ಅವರೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇಂಥ ಅನೇಕ ಉದಾಹರಣೆಗಳಿದ್ದಾವೆ. ದಲಾಯಿ ಲಾಮಾ ಅಂತವ್ರ ಬಗ್ಗೆ ಇವತ್ತು ಸ್ಕೆಚ್ ಹಾಕ್ತಾರೆ ಅಂತಂದ್ರೆ ಇದನ್ನು ನಾನು ಖಂಡಿಸ್ತಾ ಇದ್ದೇನೆ. ಇದು ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸಿ ವಿಫಲ ಆಗಿದಂತೆ ಇದ್ರ ಮೇಲೆ ನಾ ಹೇಳ್ಬೋದು. ಅದೇನೇ ಇರ್ಲಿ, ಉಗ್ರರು ಪ್ಲಾನ್ ಮಾಡಿದ್ದ ರೀತಿಯಲ್ಲಿ ಆಪರೇಷನ್ ಸಕ್ಸಸ್ ಆಗಿಬಿಟ್ಟಿದ್ರೆ ಇಡೀ ರಾಜ್ಯವಷ್ಟೇ ಅಲ್ಲ, ದೇಶವೇ ತಲೆ ತಗ್ಗಿಸಬೇಕಿತ್ತು. ಅದೃಷ್ಟವಶಾತ್ ದಲೈ ಲಾಮಾ ಪಾರಾಗಿದ್ದಾರೆ. ಆಲ್ವಿನ್ ಮೆಂಡೋನ್ಸಾ, ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಷ್ಟೆಲ್ಲ ಬೆಳವಣಿಗೆ ಆದರೂ ಕೂಡ ಇಂಥದ್ದೊಂದು ಸ್ಕೆಚ್ ಬಗ್ಗೆ ಸಿಎಂ ಕುಮಾರಸ್ವಾಮಿ ಹೇಳ್ತಾರೆ, ಇದೆಲ್ಲ ಊಹಾಪೋಹ, ಇದ್ರ ಬಗ್ಗೆ ನಾನು ಪೊಲೀಸರಿಂದ ಮಾಹಿತಿ ಪಡ್ಕೊಂಡಿದ್ದೀನಿ, ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಖಚಿತ ಮಾಹಿತಿ ಇಲ್ಲ, ಇದು ಕೇವಲ ಊಹಾಪೋಹ ಅಂತೇಳಿ ಸಿಎಂ ಕುಮಾರಸ್ವಾಮಿ ಇದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ಒಪ್ಪಿಲ್ಲ. ನನಗೆ ಬಂದಂತ ಮಾಹಿತಿ, ನಾನು ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ರಾಜ್ಯದ ಒಳಗೆ ದಲೈ ಲಾಮಾ ಅವರನ್ನ ಹತ್ಯೆ ಮಾಡತಕ್ಕಂಥ ಯಾವುದೇ ರೀತಿಯ ಸಂಚು ರೂಪಿಸಿರ್ತಕ್ಕಂಥದ್ದು ಮಾಹಿತಿ ಇಲ್ಲ. ಇಲ್ಲಿ ಕರ್ನಾಟಕದ ಒಳಗೆ ದಲೈ ಲಾಮಾ ಅವರನ್ನ ಹತ್ಯೆ ಮಾಡಬೇಕು ಅಂತಕ್ಕಂಥ ಸಂಚು ಯಾವುದೂ ನಡೆದಿಲ್ಲ ಅಂತಕ್ಕಂಥದ್ದನ್ನ ನಮ್ಮ ಅಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಯಾವುದೂ ಇಲ್ಲ, ಆ ರೀತಿ ಯಾವುದೂ ಇಲ್ಲ, ಅದೆಲ್ಲ ಹೂವಾಪೋಹ ಸುದ್ದಿಗಳು. ಇನ್ನೊಂದು ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಸೊ ಇದು ಕಾಂಗ್ರೆಸ್ ಮತ್ತು ಸಿಎಂ ಕುಮಾರಸ್ವಾಮಿ ಇಬ್ಬರಿಗೂ ಕೂಡ ತಲೆಬಿಸಿ ಉಂಟು ಮಾಡಿದೆ. ಇವತ್ತು ಕಾಂಗ್ರೆಸ್ ಹಿರಿಯ ಶಾಸಕ ಸಚಿವ ಆಕಾಂಕ್ಷಿ MTB ನಾಗರಾಜ್ ನೀಡಿದಂಥ ಹೇಳಿಕೆ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು. ಹಾಗಾದ್ರೆ ಈ ಒಂದು ಟೆನ್ಷನ್ ಈಗಲೂ ಕೂಡ ನಿಂತಿಲ್ಲ. ಕೇಳಿದ್ದೀವಿ, ಹೇಳಿದ್ದೀವಿ, ಆಯ್ತಪ್ಪ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಮಾತಾಡೋಣ ಅಂತ ಹೇಳಿದ್ದಾರೆ. ನೋಡಬೇಕು, ನಾನು ಹಂಗೆ ಹೇಳಕ್ಕಾಗ್ತದೆ. ನಮ್ಮ ಮನವಿನ ಇಟ್ಟಿದ್ದೀವಿ ಅವ್ರ ಮುಂದೆ, ಏನು ಸಮಸ್ಯೆ ಆಗಲ್ಲ, ಬಹಳ ಸಂತೋಷವಾಗಿದ್ದೀನಿ. ಕೇಳಿದ್ರಲ್ಲ, ಇನ್ಮುಂದೆ MTB ನಾಗರಾಜ್ರಿಂದ ಪಕ್ಷಕ್ಕೆ ಯಾವುದೇ ಸಮಸ್ಯೆ ಆಗಲ್ವಂತೆ. ಅಂದ್ರೆ MTB ನಾಗರಾಜ್ಗೆ ಸಂಪುಟ ವಿಸ್ತರಣೆಯಲ್ಲಿ ಸಚಿವ ಸ್ಥಾನ ಪಕ್ಕ ಆಗಿದೆ ಅನ್ನೋದು ಅವರ ಮಾತಿನ ಒಳಾರ್ಥ. ಆದ್ರೆ ಪ್ರಶ್ನೆ ಇರೋದು ಇಲ್ಲ, MTBಗೆ ಸಚಿವ ಸ್ಥಾನ ಕೊಟ್ರೆ ಸಚಿವ ಸ್ಥಾನದ ರೇಸ್ನಲ್ಲಿರೋರು ಮತ್ತೆ ರೆಬಲ್ ಆಗಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಈಗಾಗಲೇ ನಾನು ಸಚಿವನಾಗಬೇಕು ಅಂತ ಮಾಜಿ ಸಚಿವರು ಜಾತಿ ಲೆಕ್ಕ ಹಿಡಿದು ತುದಿಗಾಲಲ್ಲಿ ನಿಂತಿದ್ದಾರೆ. ಪ್ರಮುಖವಾಗಿ ಮಾಜಿ ಸಚಿವ MB ಪಾಟೀಲ್ ಲಿಂಗಾಯತ ಕೋಟಾದಡಿ ನನಗೆ ಸಚಿವ ಸ್ಥಾನ ಸಿಗಬೇಕು ಅಂತಿದ್ದಾರೆ. ಲಿಂಗಾಯತ ಜೊತೆಗೆ ಹಿರಿತನಾನು ನೋಡಿ ಕೊಡಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಪಟ್ಟು ಹಿಡಿದಿದ್ದಾರೆ. ಕೊಟ್ಟವರಿಗೆ ಕೊಟ್ರೆ ಹೆಂಗೆ, ನಮ್ಮನ್ನು ಲಿಂಗಾಯತ ಕೋಟಾದಡಿ ಮಂತ್ರಿ ಮಾಡಿ ಅಂತಿದ್ದಾರೆ ಶಾಸಕ BC ಪಾಟೀಲ್. ನಾನು ರೇಸ್ನಲ್ಲಿದ್ದೀನಿ ಅಂತ ಶಾಸಕ ಸಂಗಮೇಶ್ ಕೂಡ ಕೇಳ್ತಿದ್ದಾರೆ. ಬರೀ ಲಿಂಗಾಯತರ ಲಿಸ್ಟ್ ನೋಡಬೇಡಿ, ನಾನು ಪ್ರಭಾವಿ ಅಂತ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಕೇಳ್ತಾ ಇದ್ರೆ, ಶಾಸಕ ನರೇಂದ್ರ ಒಕ್ಕಲಿಗ ಕೋಟಾದಡಿ ಮಂತ್ರಿಯಾಗೋ ಕನಸು ಕಾಣ್ತಿದ್ದಾರೆ. ಇನ್ನು ಕುರುಬ ಸಮಾಜದಿಂದ CS ಶಿವಳ್ಳಿ ಹಾಗೂ MTB ನಾಗರಾಜ್ ರೇಸ್ನಲ್ಲಿದ್ರೆ, ನಾಯಕ ಸಮುದಾಯದಿಂದ ತುಕಾರಾಂ ಹಾಗೂ ರಘುಮೂರ್ತಿ ರೇಸ್ನಲ್ಲಿದ್ದಾರೆ. ದಲಿತರು ಸರ್ ನಮನ ಮರಿಬೇಡಿ ಅಂತ ಶಾಸಕಿ ರೂಪಾ ಶಶಿಧರ್ ಕೂಡ ಕರ್ಚೀಫ್ ಹಾಕಿದ್ದಾರೆ. ಇರೋ 4 ಸೀಟಲ್ಲಿ ಕಾಂಗ್ರೆಸ್ ಯಾರನ್ನ ಮಂತ್ರಿ ಮಾಡುತ್ತೋ ಗೊತ್ತಿಲ್ಲ. ಆದ್ರೆ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಖಾತೆಗಳ ಬದಲಾವಣೆ ವಿಚಾರ ಕಾಂಗ್ರೆಸ್ಗೆ ಬಿಟ್ಟಿದ್ದು ಅಂತ ಸಿಎಂ ಸ್ಟೇಟ್ಮೆಂಟ್ ಕೊಟ್ರು. ಅದಕ್ಕೆ ನೀವೆಲ್ಲ ಆದಷ್ಟು ಬೇಗ ಆಗಬೇಕು ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ, ಆದಷ್ಟು ಬೇಗ ಮಾಡ್ತೀವಿ. ಪಕ್ಷದಲ್ಲಿ ಕೂತು ತೀರ್ಮಾನ ಮಾಡ್ತಾರೆ. ಅವರು ಕಾಂಗ್ರೆಸ್ ನಾಯಕರು ಅವ್ರ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ನಾವು ಕೂತು ತೀರ್ಮಾನ ಮಾಡಿ ಏನಾದ್ರು ಬದಲಾವಣೆ ಬೇಕಾದಂಥ ಅನಿವಾರ್ಯತೆ ಇದ್ರೆ ಅದರ ಬಗ್ಗೆ ಗಮನ ಕೊಡ್ತೀವಿ. ಈಗಾಗಲೇ ಸಂಪುಟ ವಿಸ್ತರಣೆ ಸೇರಿ ಪಕ್ಷದ ಹಲವು ವಿಷಯದ ಬಗ್ಗೆ ಚರ್ಚಿಸಲು ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನಾಗ್ಪುರ ಕಾಂಗ್ರೆಸ್ ಕಾರ್ಯಕಾರಿಣಿಗೆ ಹೋಗಿದ್ದಾರೆ. ಅಕ್ಟೋಬರ್ 10ರ ಒಳಗೆ ಸಂಪುಟ ವಿಸ್ತರಣೆ ಆಗತ್ತೆ. ನೋಡೋಣ ಯಾರ್ಯಾರಿಗೆ ಕುರ್ಚಿ ಭಾಗ್ಯ ಸಿಗುತ್ತೆ, ಯಾರ್ಯಾರು ರೆಬಲ್ ಆಗ್ತಾರೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇದು ಸಚಿವ ಸಂಪುಟದ ಸರ್ಕಾರ ಸಾಧನೆ. ಇನ್ನೊಂದು ಕಡೆ ಕೆಪಿಸಿಸಿಯ ಮಹಿಳಾ ಘಟಕದ ಅಧ್ಯಕ್ಷರ ಸ್ಥಾನಕ್ಕೆ ಈಗ ಮಹಿಳಾ ಮಂಡಳಿಗಳಲ್ಲಿ ಬಿಗ್ ಫೈಟ್ ಶುರುವಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಬದಲಾಯಿಸಿ ಹೊಸ ಅಧ್ಯಕ್ಷರನ್ನು ಮಾಡಿ ಅವರ
ಅವಧಿ ಮುಗಿದು ಹೋಗಿದೆ. ಸೊ ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮತ್ತೊಬ್ಬರನ್ನ ನೇಮಕ ಮಾಡಿ ಅಂತ ಹೇಳುವುದು ಸಿದ್ದರಾಮಯ್ಯ ಬಳಿಗೆ ಮಹಿಳಾ ನಾಯಕಿಯರ ನಿಯೋಗವನ್ನು ಭೇಟಿ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹಠಾವ್ ಜೊತೆಗೆ ಹೊಸ ಅಧ್ಯಕ್ಷರ ಬುಲಾವ್ ಅನ್ನುವಂಥ ಶುರುವಾಗಿದೆ. ಕೆಪಿಸಿಸಿಯಲ್ಲೀಗ ಮಹಿಳಾ ಮಣಿಗಳ ಫೈಟ್. ಮಹಿಳಾ ಘಟಕದ ಅಧ್ಯಕ್ಷ ಬದಲಾವಣೆಗೆ ಪ್ರಬಲ ಕೂಗು ಕೇಳ್ತಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬದಲಾವಣೆ ಮಾಡುವಂತೆ ಮಹಿಳಾ ಸದಸ್ಯರು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಮನವಿ ಮಾಡಿದ್ದಾರೆ. ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನಮ್ಮ ಇದರಲ್ಲಿರೋದು 1 ಮ್ಯಾನ್ 1 ಪೋಸ್ಟ್ ಆಲ್ರೆಡಿ ಅವರಿಗೆ ಮೇಲೆ ಆಗಿದ್ದಾರೆ. ಇನ್ನೊಬ್ಬರಿಗೆ ಅವಕಾಶ ಕೊಟ್ರೆ ಆರ್ಗನೈಸ್ ಮಾಡೋದಕ್ಕೆ ಮಹಿಳಾ ಕಾಂಗ್ರೆಸ್ ಅನುಕೂಲ ಆಗ್ತದೆ. ಮಹಿಳಾ ಘಟಕದ ಅಧ್ಯಕ್ಷೆಗೆ ಆಕಾಂಕ್ಷಿಗಳು ಬಹಳ ಇದ್ದಾರೆ. ಹೊಸಕೋಟೆ ಮೂಲದ ಕಮಲಾಕ್ಷಿ ರಾಜಣ್ಣ ಎಸ್ಸಿ ಕೋಟಾದಡಿ ಲಾಭಿ ಮಾಡ್ತಿದ್ದಾರೆ. ಕಮಲಾಕ್ಷಿಗೆ ವೀರಪ್ಪ ಮೊಯ್ಲಿ, ಡಾಕ್ಟರ್ ಜಿ ಪರಮೇಶ್ವರ್ ಶಿಫಾರಸು ಮಾಡಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರಿನ ಡಾಕ್ಟರ್ ಪುಷ್ಪಾ ಅಮರನಾಥ್ ಕೂಡ ರೇಸ್ನಲ್ಲಿದ್ದು ಒಬಿಸಿ ಕೋಟಾದಡಿ ಲಾಭಿ ಮಾಡ್ತಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ, ಸಂಸದ ಧ್ರುವನಾರಾಯಣ್ ಬೆಂಬಲ ಇವರಿಗಿದೆ. ತುಮಕೂರು ಮೂಲದ ಗೀತಾ ರಾಜಣ್ಣ ಒಕ್ಕಲಿಗ ಕೋಟಾದಡಿ ಲಾಭಿ ಮಾಡ್ತಿದ್ದಾರೆ. ಇವರಿಗೆ ಡಾಕ್ಟರ್ ಜಿ ಪರಮೇಶ್ವರ್, ಡಿಕೆ ಶಿವಕುಮಾರ್ ಕೃಪಾ ಕಟಾಕ್ಷ ಇದೆ. ಈ ರೇಸ್ನಲ್ಲಿ ಪ್ರಬಲ ಆಕಾಂಕ್ಷಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ. ಬೆಂಗಳೂರಿನ ನಾಗಲಕ್ಷ್ಮಿ ಕುರುಬಾ ಕೋಟಾದಡಿ ಲಾಭಿ ಮಾಡ್ತಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಸಪೋರ್ಟ್ ಇವರಿಗಿದೆ. ಇವತ್ತು ಸಿದ್ದರಾಮಯ್ಯಗೆ ಮನವಿ ಮಾಡಿದ ಮಹಿಳೆಯರು ಕೂಡ ನಾಗಲಕ್ಷ್ಮಿ ಚೌಧರಿ ಬಗ್ಗೆನೇ ಹೆಚ್ಚಿನ ಒಲವು ತೋರಿದ್ದಾರೆ. ರಾಜ್ಯಾದ್ಯಂತ ಆ ಸಂಘಟನೆಗಳಲ್ಲಿ ಪಾಲ್ದಾರಾಗಿ ನಡೆಸಿದ್ರೆ ಸಂಘಟನೆ ಚೆನ್ನಾಗತ್ತೆ. ನಮ್ಮ ಪಕ್ಷಕ್ಕೆ ಒಂದು ತುಂಬಾ ಮಹಿಳಾ ಶಕ್ತಿ ಅಂತಾನೆ ಹೇಳ್ಬೋದು. ಇವತ್ತು ಡಾಕ್ಟರ್ ನಾಗಲಕ್ಷ್ಮಿ, ಹಾಗಂತ ಹೆಬ್ಬಾಳ್ಕರ್ ಇಲ್ಲ ಅಂತಲ್ಲ, ಆಕೆನು ಒಳ್ಳೆನೆ ಸಂಘಟನೆಗೆ ಮಾಡಿದ್ದಾರೆ ಇಲ್ಲಿವರೆಗೂ. ಆಕೆ ಈಗ ಸೀಟಲ್ಲಿರೋದ್ರಿಂದ ಸಮಯ ಇವ್ರಿಗೂ ಸ್ವಲ್ಪ ಅವಕಾಶ ಆಗುತ್ತಲ್ಲ, ಒಳ್ಳೆ ಸಂಘಟನೆಗಳು ನಡೆಯುತ್ತೆ. ಹಾಗೆ ಜವಾಬ್ದಾರಿ ಕೊಟ್ರೆ ನಿಭಾಯಿಸ್ತೀನಿ ಅಂತಾರೆ ನಾಗಲಕ್ಷ್ಮಿ ಚೌಧರಿ. ಇವಾಗ ಸಮಾಜದಲ್ಲಿ ನಾವು ಹೆಣ್ಮಕ್ಳು ಅರ್ಧದಷ್ಟಿದ್ದೀವಿ ನಾವು. ಅಂದರೆ ಪ್ರತಿ ಹೆಣ್ಮಗಳು ವೋಟ್ ಮಾಡೋದು ಭಾಳ ಮುಖ್ಯ. ಹಾಗಾಗಿ ಅದು ಇಟ್ಸ್ ಅ ಚಾಲೆಂಜಿಂಗ್ ಜಾಬ್. ಬಟ್ ನನಗನ್ಸತ್ತೆ ಅವರಲ್ಲಿ ಆ ನಂಬಿಕೆ ಒಂದು ಬಂದರೆ ಖಂಡಿತವಾಗ್ಲೂ ಕೈ ಹಿಡಿದು ನಡೆಸೋದಕ್ಕೆ ಏನು ಕಷ್ಟ ಆಗಲ್ಲ ಅಂತ ನಾನು ಅನ್ಕೊಳ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೋಕ್ ಕೊಡ್ತಾರೆ ಅನ್ನೋ ಸುದ್ದಿ ಮೊದಲು ಕೊಟ್ಟಿದ್ದೆ ನ್ಯೂಸ್ 18 ಕನ್ನಡ. ಹೊಸ ಮಹಿಳಾ ಅಧ್ಯಕ್ಷರು ಶೀಘ್ರ ಆಗದಿದ್ರು ಲಕ್ಷ್ಮಿಗೆ ಕೋಕ್ ಕೊಡೋದಂತೂ ಗ್ಯಾರಂಟಿ. ಬೆಳಗಾವಿಯಲ್ಲಿ ಮಾಡಿಕೊಂಡ ಗಲಾಟೆ, ಪಿಎಲ್ಡಿ ಬ್ಯಾಂಕ್ ಗದ್ದಲ, ಬಿಜೆಪಿಯಿಂದ ಆಫರ್ ಬಂದಿತ್ತು ಅನ್ನೋ ಮಾತು, ಈ ಎಲ್ಲವೂ ಇದೀಗ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮುಳುವಾಗೋದು ಖಚಿತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ರ ಜೊತೆಗೆ ಇನ್ನೊಂದು ವಿವಾದಾತ್ಮಕ ಹೇಳಿಕೆಗೆ ಬಿಜೆಪಿ ಕಿಡಿಕಾರುವಂತೆ ಮಾಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ, ನೀವು 30 ಕೋಟಿ ಆಫರ್ ಕೊಟ್ಟಿದ್ದಾರೆ ಬಿಜೆಪಿಗೆ ಸೇರಕ್ಕಂತ ಹೇಳಿದ್ರೆ ಅದರ ದಾಖಲೆ ಕೊಡಿ ಅಂತ ಹೇಳಿ ಕೇಳಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಇನ್ನೊಬ್ಬ ಹಿರಿಯ ನಾಯಕ ಗೋವಿಂದ್ ಕಾರಜೋಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬರು ದೊಡ್ಡ ಕಲಾವಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಯಾರು ಹೇಳಿದ್ರು, ಯಾರು ಕೊಡ್ತೇವೆ ಅಂತ ಹೇಳಿದ್ರು ಅವ್ರ ಹೆಸರನ್ನ ತಕ್ಷಣ ಬಹಿರಂಗ ಮಾಡಿದ್ರೆ ಅವ್ರಿಗೂ ಒಂದು ಗೌರವ ಬರುತ್ತೆ. ವಿನಾಕಾರಣ ಈ ರೀತಿ ಯಾರ ಬಗ್ಗೆ ಏನು ಬೇಕಾದ್ರೂ ಹೇಳ್ಬೋದು. ಸತ್ಯಾಂಶ ಏನು ಅನ್ನೋದನ್ನು ನಾಡಿನ 6.5 ಕೋಟಿ ಜನಕ್ಕೆ ಬಹಿರಂಗ ಮಾಡಬೇಕು ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ವಿನಂತಿ ಮಾಡ್ತೇನೆ. ಇಷ್ಟು ದಿನ ಸುಮ್ಮನಿದ್ದು ಈಗ ದಿಢೀರಂತ ಅವರೇನೋ ದೊಡ್ಡವರಾಗೋಕ್ಕೋಸ್ಕರ ನಮ್ಮ ಮೇಲೆ ಆರೋಪ ಮಾಡಿಸುವಂಥದ್ದು ಶೋಭೆ ತರುವಂಥದ್ದಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದ್ಭುತವಾದಂಥ ಕಲಾಕಾರರು. ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತಲೂ ಜಾರಕಿಹೊಳಿ ಸಹೋದರರು ಈಗಾಗಲೇ ಅವ್ರನ್ನ ಕೊಂಡಾಡಾರ, ಅವ್ರ ಗುಣಗಾನ ಮಾಡಾರ. ಇನ್ನಿದ್ರ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ನಾವೀಗಾಗಲೇ ಇನ್ ಪ್ರಿನ್ಸಿಪಲ್ ಹೊಂದಾಣಿಕೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದೇವೆ. ಯಾವ ಸೀಟ್ ಮಾಡ್ಕೊಳ್ತೇವೆ, ಎಷ್ಟು ಸೀಟ್ ಮಾಡ್ಕೊಳ್ತೇವೆ ಅದೆಲ್ಲ ಚರ್ಚೆ ಆಗಬೇಕು. ಇನ್ನೂ ಕೂಡ ನಮ್ಮ ವರಿಷ್ಠರ ಜೊತೆಯಲ್ಲಿ ಅವರ ವರಿಷ್ಠರು ಚರ್ಚೆ ಮಾಡ್ತಾರೆ. 28ರಲ್ಲಿ ನಾವು ಅವರು ಎಷ್ಟು ಸ್ಪರ್ಧೆ ಮಾಡ್ತಾರೆ, ನಾವು ಎಷ್ಟು ಸ್ಪರ್ಧೆ ಮಾಡ್ತೀವಿ, ಅದು ಯಾವ ಕ್ಷೇತ್ರ ಇದೆಲ್ಲ ನಿರ್ಧಾರ ಆಗಬೇಕು. ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನು ತೀರ್ಮಾನ ಮಾಡ್ತಾರೆ ನಾವೆಲ್ಲ ಅದನ್ನು ಒಪ್ಕೊಳ್ತೀವಿ, ಒಪ್ಕೊಂಡು ಹೋಗಿದ್ದೀವಿ ಇಲ್ಲಿ ತನಕ. ಲೋಕಸಭೆಗೆ ನಾವೀಗಾಗಲೇ ಇನ್ ಪ್ರಿನ್ಸಿಪಲ್ ಹೊಂದಾಣಿಕೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ದೇವೆ. ಯಾವ ಸೀಟ್ ಮಾಡ್ಕೊಳ್ತೇವೆ. ಇನ್ನು ರಾಹು ಕೇತು ಸೇರಿಕೊಂಡು ಸಿದ್ದರಾಮಯ್ಯ ಚಾಮುಂಡೇಶ್ವರಿ ಸೋಲಿಸಿದಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ರೆ, ಇವತ್ತು ಆ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಸಚಿವ ಪುಟ್ಟರಾಜ್ ಹೇಳಿಕೆ ಕೊಡುವಾಗ ಎಡವಟ್ಟು ಮಾಡ್ಕೊಂಡಿದ್ದಾರೆ. ಆ ಹೇಳಿಕೆ ಮತ್ತೊಂದು ಕಡೆ ಯಡಿಯೂರಪ್ಪ ಹೇಳಿದ ಹೇಳಿಕೆ ಒಟ್ಟಾರೆಗೆ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಚಿವರ ಮಾತಿನಲ್ಲಿ ಕನ್ಫ್ಯೂಷನ್ ಇತ್ತು.
ಮತ್ತೆ ಮುಖ್ಯಮಂತ್ರಿ ಆಗಬಾರದು ಅಂತೇಳಿ ನನ್ನ ಎಲ್ಲ ಶಕ್ತಿಗಳು ಸೇರ್ಕೊಂಡ್ಬಿಟ್ಟೆ. ರಾವು ಕೇತು ಎಲ್ಲ ಸೇರಿ ಎಲ್ಲ ಸೇರ್ಕೊಂಡ್ಬಿಟ್ಟೆ. ಎಲ್ಲ ಸೇರ್ಕೊಂಡು ಕಾಲಿಡಕ ಯಾರದು. ಸಿದ್ದರಾಮಯ್ಯ ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನ ಅವರನ್ನ ಈ ರೀತಿ ಹೀನಾಯವಾಗಿ ಸೋಲಿಸಿ ಅಪಮಾನ ಮಾಡಿರುವಂಥದ್ದು. ಅದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ರಾವು ಕೇತಿ ಶನಿಗಳು ಯಾರು ಅಂತಂದರೆ JDSನ ಮುಖಂಡರುಗಳು ಅಂತ ಅರ್ಥ. ಬೇರೆ ಯಾರಿಗೆ ಹೇಳಕ್ಕೆ ಸಾಧ್ಯ ಇದೆ? ಅವರೆಲ್ಲರೂ ಸೇರಿ ಅವ್ರಿಗೆ ಅಪಮಾನ ಮಾಡಿದ್ದಾರೆ. ಇದಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ದಾರೆ. ಅವರು ಎಲ್ಲ ಅಪಮಾನವನ್ನು ಸಹಿಸಿಕೊಂಡು ಅಲ್ಲಿರೋದೇ ಆಶ್ಚರ್ಯಕರ ಸಂಗತಿ. ಅವರು ತಪ್ಪಾಗಿ ಗ್ರಹಿಸಿದ್ದಾರೆ ಯಡಿಯೂರಪ್ಪ ಅವರು. ರಾವು ಕೇತು ಎಲ್ಲ ಇರ್ತಕ್ಕಂಥದ್ದು BJP ಪಕ್ಷದಲ್ಲಿ. ನಮ್ಮ ಪಕ್ಷದಲ್ಲಿ ದೇವೇಗೌಡರು ಕುಮಾರಣ್ಣವ್ರು ಬಿಟ್ಟರೆ ಯಾವ ಕೇತುಗಳಿಲ್ಲ, ಅವಕಾಶ ಇಲ್ಲ. ಮಂಡ್ಯದಲ್ಲಿ ರೈತರ ಗದ್ದೆಯಲ್ಲಿ CM ಕುಮಾರಸ್ವಾಮಿ ಭತ್ತದ ಪೈರು ನಾಟಿ ಮಾಡಿದ್ರು. ಆ ಮೂಲಕ ರೈತರಲ್ಲಿ ಆತ್ಮವಿಶ್ವಾಸ ತುಂಬುವ ಪ್ರಯತ್ನ ಮಾಡಿದ್ರು. ಆದರೆ ರೈತರ ಆತ್ಮಹತ್ಯೆ ಇನ್ನೂ ನಿಲ್ತಾ ಇಲ್ಲ. ಇದ್ರ ಮಧ್ಯೆ ಬ್ಯಾಂಕ್ಗಳು ಶಾಕ್ ಕೊಡ್ತಾ ಇದ್ದಾವೆ. ಏನದು ಈ ವರದಿ ನೋಡ್ಕೊಂಡ್ರೆ, ಎಲ್ಲ ಸಹಕಾರಿ ಬ್ಯಾಂಕ್ನೆಲ್ಲ ಇರಲಿ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರಲಿ, ರೈತರು ಮಾಡಿರ್ತಕ್ಕಂಥ ಸಾಲಕ್ಕೆ ರಾಜ್ಯ ಸರ್ಕಾರ ಇವತ್ತೇನೋ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನೋಟಿಸ್ಗಳನ್ನು ಇಶ್ಯೂ ಮಾಡಬಾರದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಸಾಲ ಮನ್ನಾ ಘೋಷಣೆ ಮಾಡಿದ ಸಿಎಂ HD ಕುಮಾರಸ್ವಾಮಿ ಯಾವುದೇ ಬ್ಯಾಂಕ್ಗಳು ರೈತರಿಗೆ ನೋಟಿಸ್ ನೀಡದಂತೆ ಸೂಚಿಸಿದ್ದೀವಿ ಅಂದಿದ್ರು. ಸಿಎಂ ಮಾತು ನಂಬಿದ್ದ ರೈತರು ಸದ್ಯ ನಮಗೆ ಬ್ಯಾಂಕ್ ನೋಟಿಸ್ ಬರಲ್ಲ, ಆತಂಕದಿಂದ ದೂರವಾಗಿ ನೆಮ್ಮದಿಯಾಗಿ ಜೀವನ ನಡೆಸೋಣ ಅನ್ಕೊಂಡಿದ್ರು. ಆದರೆ ಮತ್ತೆ ಬ್ಯಾಂಕ್ ನೋಟಿಸ್ ಅನ್ನದಾತರನ್ನ ಆತಂಕಕ್ಕೀಡು ಮಾಡಿದೆ. ಇವರು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಮೆನಗ್ರಾ ಗ್ರಾಮದ ರೈತ ಜವರೇಗೌಡ. ಈ ರೈತನಿಗೆ ಬೆಳ್ಳಾಳೆ ಗ್ರಾಮದ SBI ಬ್ಯಾಂಕ್ ಕೋರ್ಟ್ ನೋಟಿಸ್ ನೀಡಿದೆ. ಇದರಿಂದ ಸಾಲ ಪಡೆದ ರೈತ ಕಂಗಾಲಾಗಿದ್ದಾನೆ. ಕ್ರಾಪ್ ಲೋನ್ ಅಂತ ತಗೊಂಡಿದ್ದು ಸಹ ಬೆಳೆ ಸಾಲ, ಅದು ಮನ್ನಾ ಆಗಿಲ್ಲ ಅಂದ್ಬಿಟ್ಟು ಕೋರ್ಟ್ನಿಂದ ನೋಟಿಸ್ ಕಳಿಸೋರೆ ನಿನ್ನೆ. ಅದೇ ದೇಶದಿಂದ ಹಿಂಗಾಗದೆ ಪರಿಸ್ಥಿತಿ ಏನು ಮಾಡೋದು ಅಂತ. ಬರಗಾಲ ಸಹ, ನದನೇ ತಾಯಿ ತೀರೋರು, ಹಳೆ ಮೇye ತೀರೋರು, ಒಂದಕ್ಕೊಂದು ಕಷ್ಟ ಆಯಿತು. ಸಾಲ ತೀರ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಈಗ ಕೋರ್ಟ್ನಿಂದ ನೋಟಿಸ್ ಬಂದಿದೆ. ಕುಮಾರಸ್ವಾಮಿ ಅವ್ರು ಮನ್ನಾ ಮಾಡ್ತೀನಿ ಅಂತ ಹೇಳೋರೆ, ಆದ್ರೂ ಮನ್ನಾ ಮಾಡಿಲ್ಲ ಅಂದ್ಬಿಟ್ಟು ನೋಟಿಸ್ ಕಳ್ಸವ್ರೆ. 2007ರಲ್ಲಿ 1,60,000 ರೂಪಾಯಿ ಸಾಲ ಪಡೆದಿದ್ದ ಈ ರೈತನಿಗೆ ಕೋರ್ಟ್ ನೋಟಿಸ್ ಶಾಕ್ ಕೊಟ್ಟಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ 2007ರಲ್ಲಿ ರೈತ ಜವರೇಗೌಡ ಪಡೆದ ಸಾಲದ ವಿಚಾರವಾಗಿ ಕೋರ್ಟ್ಗೆ ಹಾಜರಾಗುವಂತೆ ನೋಟಿಸ್ ಬಂದಿದೆಯಷ್ಟೇ, ಅದು ಸಾಲದ ನೋಟಿಸ್ ಅಲ್ಲ, ಯಾವ ರೈತರು ಹೆದರಬಾರದು ಅಂದ್ರು. 2017ರಿಂದ ಕೋರ್ಟ್ನಲ್ಲಿ ಅವನಿಗೆ ನೋಟಿಸ್ ಮೇಲೆ ನೋಟಿಸ್ ಏನು ಕೊಟ್ಟಿದ್ದಾರೆ, ಅವನು ಕೋರ್ಟ್ಗೆ ಹೋಗಲೇ ಇಲ್ಲ. ಅದರ ಹಿನ್ನೆಲೆಯಲ್ಲಿ ಅಕ್ಟೋಬರ್ 5ನೇ ತಾರೀಕು ಅಂದರೆ ಬರುವ ನಾಡಿದ್ದು ನಿಮ್ಮ ಲಾಯರೋ ಇಲ್ಲ ಅದ್ರ ಬಗ್ಗೆ ನೀನು ಪಡೆದಿರ್ತಕ್ಕಂಥ ಸಾಲದ ವಿವರಗಳನ್ನು ತೆಗೆದುಕೊಂಡು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಪಾಂಡವಪುರದಲ್ಲಿ, ಬ್ಯಾಂಕ್ ಅಧಿಕಾರಿಗಳು ಕೂಡ ಸಾಲ ತೀರಿಸುವಂತೆ ನೋಟಿಸ್ ಕೊಟ್ಟಿಲ್ಲ ಅಂತಾರೆ. ನಾವು ವಸೂಲಾತಿ ನೋಟಿಸ್ಗೋಸ್ಕರ ಕಳಿಸಿಲ್ಲ. ಅದು 12 ವರ್ಷದ ಏನು ಮಾರ್ಟ್ಗೇಜ್ ಸೂಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ವಾಯ್ದೆ 12 ವರ್ಷ ಇರ್ತದೆ. 12 ವರ್ಷ ಮೀರೋಯ್ತು ಅಂತ ಹೇಳಿದ್ರೆ ಅದಕ್ಕೆ ಬ್ಯಾಂಕ್ ಮೇಲೆ ಅದಕ್ಕೆ ಯಾವುದೇ ಥರವಾದ ಅಧಿಕಾರ ಇರೋದಿಲ್ಲ. ಅಷ್ಟೇ, ಅದು ಬಿಟ್ಟರೆ ಬೇರೆ. ಸಿಎಂ ಏನೋ ರೈತರ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ, ಆದರೆ ರೈತರಿಗೆ ಬ್ಯಾಂಕ್ಗಳ ನೋಟಿಸ್ ಗುಮ್ಮ ಕಾಡ್ತಾ ಇದೆ. ಆದಷ್ಟು ಬೇಗ ಸರ್ಕಾರದ ಸಾಲ ಮನ್ನಾ ಘೋಷಣೆ ಜಾರಿಯಾಗಿ ಅನ್ನದಾತರಿಗೆ ತುಸು ನೆಮ್ಮದಿ ನೀಡಬೇಕಿದೆ. ಕ್ಯಾಮರಾಮನ್ ಮಧು ಜೊತೆ ರಾಘವೇಂದ್ರ ಗಂಜಾಂ, ನ್ಯೂಸ್ 18 ಕನ್ನಡ, ಮಂಡ್ಯ. ಕೊನೆಗೂ ನಟ ದುನಿಯಾ ವಿಜಿ ಸೆಂಟ್ರಲ್ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಹಲ್ಲೆ ಆರೋಪದಿಂದ 9 ದಿನಗಳ ಕಾಲ ಜೈಲಿನಲ್ಲಿದ್ದಂಥ ದುನಿಯಾ ವಿಜಿಗೆ ಇವತ್ತು ಸೆಷನ್ಸ್ ಕೋರ್ಟ್ ಜಾಮೀನು ಕೊಡ್ತು. ಆದರೆ ನನ್ನ ಹೋರಾಟ ಮಾತ್ರ ನಿಲ್ಲಲ್ಲ ಅಂತಿದ್ದಾರೆ ಪಾನಿಪುರಿ ಕಿಟ್ಟಿ. ಜಿಮ್ ಟ್ರೇನರ್ ಮಾರುತಿಗೌಡ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿದ್ದ ನಟ ದುನಿಯಾ ವಿಜ್ಗೆ ಇವತ್ತು 70ನೇ ಸೆಷನ್ಸ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಕೊಟ್ಟಿದೆ. 1 ಲಕ್ಷ ಬಾಂಡ್, 2 ಶ್ಯೂರಿಟಿ ಜೊತೆ ಜಾಮೀನು ಕೊಟ್ಟ ನ್ಯಾಯಾಧೀಶರು ಕೆಲವು ಮೌಖಿಕ ಆದೇಶವನ್ನು ನೀಡಿದ್ರು. ಜಾಮೀನು ಸಿಗ್ತಾ ಇದ್ದಂತೆ ರಾತ್ರಿ 8:20ಕ್ಕೆ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬಂದ ದುನಿಯಾ ವಿಜಿ ತಮ್ಮ 2ನೇ ಪತ್ನಿ ಕೀರ್ತಿಗೌಡ ಅವರನ್ನ ತಪ್ಪಿಕೊಂಡು ಸಂತಸ ವ್ಯಕ್ತಪಡಿಸಿದ್ರು. ಜಾಮೀನು ಕೊಡೋ ಮೊದಲು ನ್ಯಾಯಾಧೀಶರು ಬುದ್ಧಿ ಮಾತುಗಳನ್ನು ಹೇಳಿದ್ರು. ಹೀರೋ ಅಂದ್ರೆ ರೋಲ್ ಮಾಡೆಲ್ ಆಗಿರ್ಬೇಕು, ವಿಜಯ್ ಹೀಗೆಲ್ಲ ಆಡಬಾರ್ದು, ಮಾಧ್ಯಮಗಳಿವೆ, ಎಚ್ಚರಿಕೆ ಇರಲಿ, ಜಾಮೀನು ನೀಡಿದ್ದೇನೆ, ಇನ್ನೊಮ್ಮೆ ಹೀಗೆಲ್ಲ ಆಗ್ಬಾರ್ದು ಅಂತ ವಿಜಯ್ ಪರ ವಕೀಲರಿಗೆ ಸೂಚನೆ ಕೊಟ್ರು. 1 ಲಕ್ಷ ರೂಪಾಯಿ ಬಾಂಡ್ ವಿತ್ 2 ಶ್ಯೂರಿಟೀಸ್ ಅಂಡ್
ಐಒಗೆ ಕೋಆಪರೇಟ್ ಮಾಡ್ಬೇಕಂತಿದೆ. ಅದೇನೆ ರೋಲ್ ಮಾಡೆಲ್ ಆಗಿದ್ದಾರೆ. ಇನ್ಮೇಲೆ ಈ ತರ ಎಲ್ಲ ಗಲಾಟೆಗಳು ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಅಷ್ಟೇ. ಒಬ್ರು ಸೆಲೆಬ್ರಿಟಿ ಆರಾಮಾಗಿರ್ಲಿ, ಏನು ಮಾಡೋದು ಬೇಡ, ಈ ತರ ಎಲ್ಲ ಮಾಡ್ಕೊಳ್ಬೇಡ ಮುಂದಕ್ಕೆ ಅಂತ ಹೇಳಿದ್ದಾರೆ. ಒಂದ್ ಕಡೆ ದುನಿಯಾ ವಿಜಿಗೆ ಜಾಮೀನು ಸಿಗ್ತಾ ಇದ್ದಂತೆ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿ ಸಂಭ್ರಮ ಪಟ್ರೆ, ದುನಿಯಾ ವಿರುದ್ಧ ತೊಡೆತಟ್ಟಿ ಡಿಚ್ಚಿ ಹೊಡೆದಿದ್ದ ಪಾನಿಪುರಿ ಕಿಟ್ಟಿ ಖಡಕ್ ಆಗಿ ಮಾತನಾಡಿದ್ರು. ವಿಜಿ ರಿಲೀಸ್ ಆದ್ರೂ ಮುಂದೆ ಏನ್ ಮಾಡ್ತೀರಾ? ಕಾನೂನಲ್ಲಿ ಚೌಕಟ್ಟಿನಲ್ಲಿ ಏನು ಬರುತ್ತೆ ಅದು ಮಾಡ್ತೀವಿ. ಮತ್ತು ನಮ್ಮ ಶ್ಯಾಮ್ ಸುಂದರ್ ಸರ್ ಹತ್ರ ನಾವು ಕೇಳಬೇಕು. ನಾನು ನೆಕ್ಸ್ಟ್ ನೆರೆ ಏನು ಮಾಡಬೇಕು ಅನ್ನೋದು ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್. ರಾಜಿಗೆ ಕರೆದ್ರೆ ರಾಜಿ ಆಗ್ತೀರಾ? ಮಾಡಿರೋರಿಗೆ ಅದು ಅರಿವಾಗಬೇಕು. ಜೊತೆಗೆ ಅವ್ರು ಏನೇ ಬಂದರೂ ನಾನು ರಾಜಿ ಸಂಧಾನಕ್ಕೆ ರೆಡಿ ಇಲ್ಲ ಮೇಡಮ್. ಮಾರುತಿ ಗೌಡ್ರನ್ನ ನೋಡಲು ಬಂದ್ರೆ ಬಿಡ್ತೀರಾ? ಮೇಡಮ್ ಹೊಡೆದ್ಬಿಟ್ಟು ತಿರ್ಗಾ ನೋಡಬೇಕು ಅಂತ ಬಂದರೆ ಯಾರು ಅಲೋ ಮಾಡ್ತಾರೆ ಮೇಡಮ್? ಅವ್ರಿಗೇನೇ ಇತ್ತು ಅಂದರೆ, ನಮಗೆ ಅವ್ರಿಗೆ ವೈರತ್ವ ಇತ್ತು ಅಂದರೆ ನಮ್ಮಲ್ಲಿ ಇದು ಮಾಡಬೇಕು. ಮಗನ ಬಂದು ಫ್ಯಾಮಿಲಿ ಮೇಲೆ ಕೈ ಇಡೋ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಮೇಡಮ್? ಅಂಥದ್ರಲ್ಲಿ ಬಂದು ನೋಡ್ತೀನಿ ಅಂದರೆ ಹಿಂಗೆ ಇದು ಮಾಡೋಕ್ಕಾಗತ್ತೆ. ಹೀಗೆ ಪಾನಿಪುರಿ ಕಿಟ್ಟಿ ತಮ್ಮ ಸಿಟ್ಟು ಇನ್ನೂ ತಣ್ಣಗಾಗಿಲ್ಲ ಅನ್ನೋದನ್ನ ಬಹಿರಂಗವಾಗಿ ನ್ಯೂಸ್ 18 ಕನ್ನಡದ ಮೂಲಕ ಹೇಳಿಕೆ ಕೊಟ್ರು. ಸದ್ಯಕ್ಕೆ ದುನಿಯಾ ವಿಜಿ ರಿಲೀಸ್ ಆಗಿದ್ದಾರೆ. ಆದ್ರೆ ಮುಂದೆ ಇಂಥ ತಪ್ಪು ಮಾಡದಿದ್ರೆ ಸಾಕು. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ದೀಪಕ್ ಮಿಶ್ರಾ ಇವತ್ತು ನಿವೃತ್ತಿ ಆದರು. ಇವತ್ತು ನಿವೃತ್ತಿ ಸಮಾರಂಭದ ವಿಶೇಷತೆ ಏನಂದ್ರೆ, ಅವರ ವಿರುದ್ಧವೇ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿದಂಥ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ದೀಪಕ್ ಮಿಶ್ರಾ ಅವರನ್ನು ಹಾಡಿ ಹೊಗಳಿದ್ರು. ಈ ಹಿಂದೆ ದೀಪಕ್ ಮಿಶ್ರಾ ವಿರುದ್ಧ ಧ್ವನಿ ಎತ್ತಿದ್ರು. ದೀಪಕ್ ಮಿಶ್ರಾ 13 ತಿಂಗಳ ಅವಧಿಯಲ್ಲಿ ಸಾಕಷ್ಟು ಐತಿಹಾಸಿಕ ತೀರ್ಪುಗಳನ್ನು ನೀಡಿದ್ದಾರೆ ಅಂಥೇಳಿ ರಂಜನ್ ಗೊಗೊಯ್ ಕೊಂಡಾಡಿದ್ರು. ಅಂದಹಾಗೆ ಬುಧವಾರದಿಂದ ಮುಖ್ಯ ನ್ಯಾಯಮೂರ್ತಿಗಳಾಗಿ ರಂಜನ್ ಗೊಗೊಯ್ ಕಾರ್ಯಭಾರವನ್ನು ನಿಭಾಯಿಸ್ತಾರೆ. ಈಗಾಗಲೇ ಅವರನ್ನು ಈಗ ಆ ಒಂದು ಸ್ಥಾನಕ್ಕೆ ಸೂಚಿಸಿದ್ದಾರೆ ದೀಪಕ್ ಮಿಶ್ರಾ. I must tell you that justice must have a human face and human approach. There are artificial divisions or barriers of caste, creed, religion and gender that may attempt to divide us, but the golden thread of humanity that binds us to each other, and that alone constitutes the spirit and ethos of justice. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ಜಾಲ ನಮ್ಮದು, ಬಲ ನಿಮ್ಮದು.